ಅಯ್ಯ ಮನೆಯ ಮುಂದೆ ಇಷ್ಟಿನ ತನಕ ಸಾಕಿ ಈಗ ಹೋದ್ಲು ಸೀತಮ್ಮ. ಹ್ಞೂ ಏ ನಡಿ ಎತ್ತಾರ ಹೋಗೋಣತ್ತ ಟ್ರೈನ್ ಹತ್ತಿ. ಹಾಂ ಓಯ್ ಹೌದು ಯಾಕ ಭಾಳ ಬೇಜಾರಾಗೈತಿ. ಈ ಊರು ಸವಾಸೆ ಬೇಡ ಅಂತೈತಿ. ಹಾಂ ಹೋಗೋಣೇನೆ ನಡಿ. ಲೇ ಈ ಊರು ಸವಾಸೆ ಬೇಡ ನನಗೆ. ಅವನು ಊರ್ನ ಚಾಯ ಎಲ್ಲನ ಹೋಗೋಣ ನಡಿ ಸಮುದ್ರದ ಕಡಿಕೆ. ಅವತ್ತು ಕಾರ್ದೆ ಬರಲಿಲ್ಲ. ಎಲ್ಲ ಜಾಲಿಯಾಗಿರೋಣ. ಅವತ್ತು ಕಾರ್ದೆ ಬರಲಿವಲ್ಲಯ್ಯ. ಇಲ್ಲ ನಾನು ದುಡ್ದು ಹಾಕ್ತೀನಿ ಚಿಂತ್ಕೊಂಡಿರಿ ನಡಿ ಮಾರ್ತಾಡ್ಯಾಗ. ಅಲ್ಲೆಲ್ಲ ಒಂದು ಟಾರ್ಪಲ್ ತಗೊಂಡೋದು ಹಾಕೈತಿ ವನವಾಸ. ಅವ್ನು ಕರ್ಮನ ಚಾಯ. ಅವತ್ತು ಕಾರ್ದೆ ಬರಲಿವಲ್ಲಯ್ಯ. ಹ್ಞೂ ಹೋಗೋಣ ನಡಿ. ಹೋಗಿ ಹ್ಞೂ ಅಲ್ಲಿ ಹಿಡ್ದಾನ ಕಾಣ ಕಳೆಯೋಣ. ಮೇಲೆ ಎಂದ್ರು ಸಾಯಲೇಬೇಕು ನಾವು. ಹೋಗಲ್ಲ ನಾನು ನೀನು ಯಾತದ್ದು ಓದೇ ಹೋಗ್ತೀನಿ ನಾನು. ಹ್ಞೂ ಅವನು ನಾನು ಎಂದ ಗಟ್ಟಿ ಮಾಡಿದ್ದೀನಿ. ಸಾಯ ತಕಲು ಇದೇ ವನವಾಸ ಅಂತವ. ನೀನು ಬಟ್ಟೇನೆ ಮನೆ ಹೋಗೋದೇನೆ ನಡಿ. ಎತ್ತಾರ ಹೋಗೋ ನಡಿ ಕಿವಿಗಾಕ ಅಲ್ಲಿ ಹಂಗಂತಂದ್ರೆ ಅದೇ ಆಪು. ಅವನು ಬರೋದು ನಾನೇ ಮಾಡೋಣ. ನನಗೂ ಧರ್ಮ ಐತಿ. ನಡಿ ಅಲ್ಲಿ ದುಡ್ದು ಹಾಕ್ತೀನಿ. ದುಡಿಯೋ ಮಾರ್ಗ ತೋರಿಸಿ ನಡಿ. ಅಲ್ಲಿ ಒಂದು ಜಾಗದಾಗ ಪಾನಪುರಿ ಹಾಕಿರ್ತೀನಿ ನಡಿ. ನಾನು ಮಾಡ್ಯಾಕ. ಹ್ಞೂ ಎಂತ ಅಂಗಡಿ? ನೀವು ಮೈನು ಎಂತ ಇಲ್ವ ನೀನು? ಎಂತ ಅಂಗಡಿ? ಪಾನಿಪುರಿ ಅಂಗಡಿ ಇಕ್ತೀನಿ. ಹಾಂ ನೀನು ವ್ಯಾಪಾರ ಮಾಡು. ನೀನು ದುಡ್ಡು ಇಸ್ಕೊ. ಹ್ಞೂ ನಿಂಗೆಲ್ಲ ಸಪ್ಲೈ ಮಾಡ್ತೀನಿ ನಾನು. ಹ್ಞೂ ಅವನು ಅಮ್ಮನ್ನ ಕ್ಯಾಯ ಸುಮ್ಮನೆ ಒಂದು ಪೆಟ್ಟಿಗೆ ಅಂಗಡಿ ಇಕ್ಕೊಂಡ್ರುವ ಇವತ್ತು ದುಡಿಬೋದು. 4 ಗಂಟೆಗೆ ಚೆಲ್ಕೊಂಡು ಹೋಗಲ್ಲ ಮರ್ದಾಡೆ ಕೂಕೊಂಡೆ ಅಂದ್ರೆ ಅವ್ನ ಅಮ್ಮನ್ನ ಕೇಕ್ ತೆಗ್ದಾಗ ಊದ್ಕಿಸ್ಕೊಂತ ದುಡ್ಡು ಅನ್ಸೋಗ ಬೆಳಗ್ಗೆ ಪುರ್ಸತ್ತಾಗಲ್ಲ. ಹೋಗೋಣ ಎಲ್ಲ ಬಾರ್ಲ ಬಸ್ಸುಡಿ ಹೋಗೋಣ. ನಿನ್ನ ದುಡ್ಡಿನ ಸುದ್ದಿ ಯಾಕೆ? 3 ಜನ ಏನು ಮಾಡ್ತಾರೆ ಕೊಡ್ತೀವಿ ಅಂತ ಉಪಾಯ ಮಾಡಿ 10,000 ಇಟ್ಕೊಂಡು ಚಪ್ಪಕ್ಕಿತ್ತ ಊರ್ ಬಿಟ್ಟು ಹೋಗೋಣ. ನೀನು ಜಿಂಜು ಬೇಡ ಅಲ್ಲ ಬರೋದ್ಕೊಂಡ್ಕೊ. ನಾನು ದುಡ್ಡು ಕೇಳೋದು ನಂಗೆ ಇರಲಿ. ನಾನು ದುಡ್ಡು ಕಿತ್ಕೊಂತೀನಿ. ಏನಾಗೈತೆ ಪ್ಲಾಸ್ಟಿಕ್ನ ಒಂದೆರಡು ಚೀಲ ತಂದು ತುಂಬ್ಕೊಂಡು ಹೊಲ್ಸಾಯ್ತು ಮಾಡ ಅಂತ ಅಡಿಗೆಗಳ. ಯಾವ್ದಾರ ಒಂದು ಅಲ್ಲಿ ಆಟನ ಬಾಡಿಗೆ ತಗೊಂಡ್ರು ದುಡಿಬೋದು ಕಣೋ. ಕಾಡಕ್ಕ ನನಗೆ ಈ ವನವಾಸ ಬಿಟ್ಬಿಡ್ತೀನಿ ಕಣೋ ಊರ. ನಿನ್ ಗಿಂಟಿ ಬೇಡ ಅಲ್ಲ ಬತ್ತಿಲ್ವ ಅಷ್ಟು ಹೇಳು. ಏಯ್ ನೀನು ಕುಸ ಅಂದ್ರೆ ನಾನು ತಿರ್ಕಾಲ ಊರಿಗೆ ದುಡ್ಡು ನಾನು ಹಂಚ್ತೀನಿ. ದುಡ್ಡು ನಾನು ತರ್ತೀನಿ. ಸಾಮಾನು ನೀನು ತರಕ್ಕೆ ಹೋಗ್ಬೇಕು ಗಾಡಿಯಾಗೆ. ನಂಗೆ ಯಾವಾರ ತಿಳಿಯಲ್ಲ ಸಾಮಾನು ತತ್ತ ಇಕ್ಕನ ಅಂಗಡಿಯ ದುಡ್ಡು ಹೆಂಗೆ ತತೀಯ? ಒಂದು ಟೈಮ್ಗೆ 4,000 5,000 ದುಡ್ಡು ಸಿಗುತ್ತೆ. ದುಡ್ಡು ಹೆಂಗೆ ತತೀಯ? ಸ್ಟಾರ್ಟಿಂಗ್ ದುಡ್ಡು ಹೆಂಗೆ ತತೀಯ? ನಿನಗೆ ದುಡ್ಡಿನ ಸುದ್ದಿ ಚಿಂತೆ ಬಿಟ್ಬಿಡು. ಸಾಮಾನು ತರ ಹುಡ್ಕ. ಲೇ 3 ಜನ ಕೈ ಬಿಡೋದು ಕಳ್ಳ ಗುಲಾಮ. ಲೇ ಗುಲಾಮ 3 ಜನ ಮನೆಗೆ 10,000 ಅಂದ್ರೆ 8 ದುಡ್ಡು ಆತ ತತ್ತೀನಿ ನನ್ನ ದುಡ್ಡ. ಹುಡಿಕೊಂಬತ್ತಾರ ತಗ. ಹುಡಿಕೊಂಡು ಮನೆ ನೋಡಿ ಹೋಗ್ಬೇಕು. ಬಡ್ಡಿ ಮಗ ಬೀಗ ಹಾಕೊಂಡು ಹೋಗ್ಯವನಿ ಅಂತ್ಕೊಂಡು ಮನೆ ನೋಡಿ ಹೋಗ್ಕರಿ. ಒಂದು ತಿಂಗಳಿಗೆ ಬಂದು ಯೋ ನಿಮ್ಮ ದುಡ್ಡು ಎಷ್ಟಂದೇನು ಸಾಯ್ತೀವ ತಗಡೆ ಅಂತ ಬಿಸಾಕ್ತೀನಿ. ಈಗ ದುಡ್ಡು ನಾನು ತರ್ತೀನಿ. ಏನಾರು ಒಂದು ವ್ಯವಸ್ಥೆ ಮಾಡೋಣ. ದುಡ್ಡೇ ಮಾರ್ಗ ಮಾಡೋಣ. ಇಂಥ ಪುಟ್ಕೋಸೋದು ಏನೂ ಆಗಲ್ಲ. ನಾವು ಸಾಯತ್ತಕ ಚೆಚ್ಕೊಂಡ್ರು ಇದೆಯಾ ನಿಮ್ಮ ಮುಂದೆ ಏನು ಮಾಡೋಕ್ಕಾಗಲ್ಲ. ಲೇ ಚೋಳೂರು ಸಿಕ್ಕಿತ್ತೇನೋ? ಇಲ್ಲ ಚೋಳೂರು ಸಿಕ್ಕೇ ಅಲ್ವಾ? ಫೋನ್ ಮಾಡ್ತೈತೀನಿ నేను. ಮತ್ತೀಗ ಏನೇ ಕಷ್ಟ ಬಂದ್ರು ನಗುಮುಖವಾಗಿರ್ಬೇಕು ನಾವು. ನಗುಮುಖವಾಗಿರ್ಬೇಕು ಅಂತ ಮಕ್ಕ ಬಿಟ್ಕೊಂಬಿಟ್ರೆ ನಂಗೆ ಕಣ್ಣಾಗ ನೋಡೋಕ್ಕಾಗಲ್ಲ. ಏನಾದ್ರು ಎಡವಟ್ಟಾಗಿದ್ದು ಕೇಳೋಣ ರಾಮನ್ನ. ರಾಮ ಹೆಂಗೆ ಕೊಡ್ತಾನೆ?
ರಾಮು ಏನೋ ಕಷ್ಟ ಕಾಲದಾಗ ಹಾಸ್ಕೊಂತಾನೆ. ಹ್ಞೂ 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 ಲೇ 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 ಗುಲಾಮ್ ಹಂಗ ಅವನೇ ಅಂತ ತಿಳ್ಕೊಬೇಡ. ಹ್ಞೂ ರಾಮ್ ಕೊಡ್ತಾನೆ ಅಂತ ಕೇಳ್ತೀಯ ಹ್ಞೂ ಪಾಪ. ಹ್ಞೂ ಎಲ್ಲಿದೆಯಾ? ವ್ಯವಸ್ಥೆ ಮಾಡ್ಕೊಂಡು ಎತ್ಲಾರ ಹೋಗೋನೇನೋ. ಈಗ ಎಲ್ಲಿದೆಯಾ ಹೇಳು? ನಾನೇನು ಹೋಗೋಣ ಅಂತ ಪ್ರಯತ್ನ ಮಾಡ್ತೀನಿ. ಹ್ಞೂ ನಂದು ಇನ್ನೇನು ಅಷ್ಟು ಹೋಗೇ ಬಿಡೋಣ ಅನ್ನಿಸ್ತೈತಿ. ಉಡುಪಿ ಬೀಚಿಗೆ ಹೋಗೋಣ ಅಂದ್ರೆ ಬಂದ. ಹೊಲ್ಟ್ಬಿಟ್ಟಿನಿ. ಉಡುಪಿ ಬೀಚಿಗೆ ಹೋಗೋಣ ಅಂದ್ರೆ ಬಂದ್ರೇನೆ ಆ ಉಡುಪಿ ಬೀಚ್ ಸಮುದ್ರ ಹೋಗೋಣ ನಡೀರಿ ಯಾವಾಗಾರವ. ಸಮುದ್ರಕ್ಕೆ ಹೋಗೋಣ ಅಂದ್ರೆ ಯಾವನ ಹೊಲ್ಟ್ರ ಯಾವನು ಬರಲಿಲ್ಲ ಸುಮ್ಮನಾದೆ. ಬರೀ ಪುಕ್ಷೇಟ ಹೊಡಾಕದೆ ನಿಮಗೆ ಕೈಯಾಗ ಏನಾರು ಇದ್ದಲ್ವೇ ಹೊಲ್ಟದು. ಹ್ಞೂ ಪಾಪ ಹೌದು ಎತ್ಲಾರ ಹೋಯ್ ಬರೋ ನಡಿಯ ಬೇಜಾರ ಸಿರು ಪಟ್ಕೊಂಡು ಹೋಗೋನೇನೆ. ನಡಿ ಒಂದಿನ ಹೋಗೋಣ. ಆ ಮುಖಂಡ್ ನಡ್ರೆ ಒಂದಿನ ಹೋಗೋಣ. ಹೋಗಿ ಒಂದು 2 ದಿನ ಅದೇನೋ ಸೇರ್ಕೊಂಬನ. ಹ್ಞೂ ದುಡ್ಡಿಗೆ ಯಾಕೆ ಚಿಂತೆ ಮಾಡ್ಬೇಕು ಹೇಳಲ್ಲ, ಯಾರ ಕೊಡ್ತಾರೆ. ಉನ್ನಾರ ಮಾಡೋಣ ಆಮೇಲೆ ದಡಿ ಇಕ್ಕನ. ಹಾಂ ಉನ್ನಾರ ಮಾಡಿ ಕಿತ್ಕೊಂತೀನಿ ಆಮೇಲೆ ದಡಿ ಇಕ್ತೀನಿ.